ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಗರಿ ಗರಿ ಪೊಳ್ಳು ಹಗೂರ 4 ಪಟ್ಟು ಅರಳುವ ರೇಷನ್ ಅಕ್ಕಿಯಿಂದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 3 ರಿಂದ 4 ಸಲ ಅಕ್ಕಿಯನ್ನು ತೊಳೆದು ಈ ರೀತಿಯಾಗಿ ಫ್ಯಾನ್ ಕೆಳಗಡೆ ನಾವು ತೆಳುವಾಗಿ ಹರಡಿ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ನೆರಳಲ್ಲಿನೇ ನಾವು ಈ ರೀತಿಯಾಗಿ ಒಣಗಿಸ್ಕೊಂಡು ಗಿರಣಿಗೆ ಕೊಟ್ಟು ನಾವು ಇದನ್ನು ಹಿಟ್ಟು ಮಾಡಿಕೊಂಡು ಬರಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಗಿರಣಿಗೆ ಕೊಟ್ಟು ಹಿಟ್ಟು ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು 3 ಕಪ್ ಅಷ್ಟು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸನಸ್ಕೋಬೇಕಾಗತ್ತೆ. ಇವಾಗ ಗ್ಯಾಸ್ ಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಯಾವ ಕಪ್ನಿಂದ ಹಿಟ್ಟು ತಗೊಂಡಿದ್ದೆ ನೋಡಿ, ಅದೇ ಕಪ್ನಿಂದ ಇಲ್ಲಿ 4.5 ಕಪ್ನಷ್ಟು ನೀರು ತಗೊಳ್ತಾ ಇದ್ದೀನಿ. 3 ಕಪ್ ಅಕ್ಕಿ ಹಿಟ್ಟಿಗೆ 4.5 ಕಪ್ಪಷ್ಟು ನೀರು. ಹಾಗೆಯೇ 1/2 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು, 1/2 ಟೀ ಸ್ಪೂನಷ್ಟು ಇಲ್ಲಿ ಹಪ್ಪಳ ಖಾರ ಅಂತಾರೆ ನೋಡಿ, ಅದನ್ನು ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬದಲಿಗೆ ನೀವು ಹಸಿ ಖಾರನ ಕೂಡ ಇಲ್ಲಿ ಸೇರಿಸ್ಕೋಬಹುದು. ಇಷ್ಟು ಸೇರಿಸಾದ್ಮೇಲೆ ನಾವು ಹಿಟ್ಟು ಹಾಕಿ ಇದನ್ನು ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಮಾಡಿಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ನೀರೆಲ್ಲ ಮೇಲ್ಗಡೆ ಬಂದಿದೆ. ಈಗ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ನಾವು ಈ ಹಪ್ಪಳ ಮಾಡಲಿಕ್ಕೆ ಹಿಟ್ಟು ಬೇಯಿಸೋದು ಮುಖ್ಯ ಆಗುತ್ತೆ. ಹಿಟ್ಟು ನಾವು ಸರಿಯಾಗಿ ಬೇಯಿಸಲಿಲ್ಲ ಅಂದರೆ ನಮ್ಮ ಹಪ್ಪಳ ಸರಿಯಾಗಿ ಬರಲ್ಲ. ಯಾಕೆಂದರೆ ಸೀಳುತ್ತೆ ನೋಡಿ, ಮಧ್ಯದಿಂದ ಸೀಳುತ್ತೆ, ಸುತ್ತಲೂ ಸೀಳುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಒಂದು 2 ರಿಂದ 3 ನಿಮಿಷ ಈ ರೀತಿಯಾಗಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳಿ, ಬೇಯಿಸ್ಕೊಂಡಾದ ನಂತರ ಸಣ್ಣ ಉರಿಯಲ್ಲಿನೇ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಹಾಗೆ ಮುಚ್ಚಿ ಇಡಿ. ಇವಾಗ 2 ನಿಮಿಷ ಆದ ನಂತರ ಮತ್ತೆ ಇದನ್ನು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಮತ್ತು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆಯೇ ತಗೊಳ್ಳಿ, ಅಂದರೆ ಹೊತ್ತಲ್ಲ. ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ಆದರೆ ಮುಂದೆ ತೋರಿಸ್ತೀನಿ ನಿಮಗೆ. ಯಾವುದೇ ಕಾರಣಕ್ಕೂ ಈ ರೀತಿ ನಾವು ಮಾಡಿದರೆ ಹೊತ್ತಲ್ಲ. ಮತ್ತು ನಾನು ಇಲ್ಲಿ ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಇವಾಗ ಇಲ್ಲಿ ಆಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪರಾತ್ನಲ್ಲಿ ನಾನು ಇದನ್ನು ತೆಗಿತೀನಿ. ಪರಾತ್ನಲ್ಲಿ ತೆಗೆದು ನಾವು ಬಿಸಿ ಇರುವಾಗಲೇ ಇದನ್ನು ನಾವು ಇಟ್ಟು ನಾದಬೇಕಾಗತ್ತೆ. ನಾದಲಿಕ್ಕೆ ಕೈಯಿಂದ ಆಗಲ್ಲ, ಕೈಗೆ ಬಿಸಿ ತಗುತ್ತೆ. ಕೆಲವರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಪಾತ್ರೆಗೆ ಒಂದು ಚೂರು ಕೂಡ ಅಂಟಲಿಲ್ಲ ಮತ್ತು ಹೊತ್ತಿಲ್ಲ ಕೂಡ. ಕೆಲವರು ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ನಲ್ಲಿ ಹಾಕಿನೂ ಕೂಡ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾರೆ. ಆದರೆ ಪ್ಲಾಸ್ಟಿಕ್ನಲ್ಲಿ ನಾವು ಬಿಸಿನೇ ಪ್ಲಾಸ್ಟಿಕ್ನಲ್ಲಿ ಹಾಕಿ ಮಾಡೋದು ಆರೋಗ್ಯಕ್ಕೆ ತುಂಬಾ ಡೇಂಜರ್. ಅದು ಬಿಸಿ ಯಾವಾಗಲೂ ನಾವು ಪ್ಲಾಸ್ಟಿಕ್ನಲ್ಲಿ ಹಾಕಲೇಬಾರ್ದು. ನೀವು ಕಾಟನ್ ಬಟ್ಟೆಯಲ್ಲಿ ಹಾಕಿನೂ ಕೂಡ ಈ ರೀತಿಯಾಗಿ ನೀವು ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿನೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಇಲ್ಲಿ ಕೈಗೆ ಸ್ವಲ್ಪ ತಂಪು ಮಾಡ್ಕೊಂಡಿದ್ದೀನಿ. ಕೈ ಸ್ವಲ್ಪನೇ ನೀರು ಹಚ್ಕೊಳ್ಳಿ, ಹೆಚ್ಚು ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಈಗ ಇದರದ್ದು ನಾವು ಉಂಡೆಗಳು ಮಾಡ್ಕೋಬೇಕಾಗತ್ತೆ. ಉಂಡೆ ಮಾಡಿಕೊಂಡು ನಾವು ಉದ್ದಿನ ವಡೆ ಮಾಡ್ತೀವಿ ನೋಡಿ, ತೂತು ವಡೆ, ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ, ದಪ್ಪ ಇಟ್ಲಿಕ್ಕೆ ಹೋಗಬೇಡಿ. ಮಧ್ಯದಿಂದ ಹೋಲ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ, ಮತ್ತು ಫ್ಲ್ಯಾಟ್ ಮಾಡೋದ್ರಿಂದನೂ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ದಪ್ಪನೇ ಉಂಡೆ ನಾವು ಮಾಡಿ ಇಟ್ಟರೆ ಅದು ಹಿಟ್ಟು ಒಳಗಡೆಯಿಂದ ಚೆನ್ನಾಗಿ ಬೇಯಲ್ಲ. ಈಗ ನಾನು ಇದನ್ನು ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡು ನಾವು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಕೆಲವರು ಸ್ಟೀಮರ್ನಲ್ಲಿನೂ ಬೇಯಿಸ್ತಾರೆ, ಪಾತ್ರೆಯಲ್ಲಿನೂ ಇಟ್ಟು ಕೂಡ ಬೇಯಿಸ್ತಾರೆ. ಆದರೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಅದು ಕರೆಕ್ಟಾಗಿ ಬೇಯುತ್ತೆ ಮತ್ತು ಹಪ್ಪಳ ಯಾವುದೇ ಕಾರಣಕ್ಕೂ ಸೀಳಲ್ಲ ಮತ್ತು ಒಡೆಯೆಲ್ಲ ಕೂಡ ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗ ಇದನ್ನು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆ ಇಟ್ಕೊಂಡು ಅದರಲ್ಲಿ ನಾವೇನು ಉಂಡೆ ಮಾಡ್ಕೊಂಡಿದ್ದೀವಲ್ಲ, ಈ ಎಲ್ಲ ಉಂಡೆನೂ ಇದರಲ್ಲಿ ಹಾಕಬೇಕು. ಎಲ್ಲ ಉಂಡೆಗಳನ್ನು ಇದರಲ್ಲಿ ಹಾಕಿ ಈ ರೀತಿಯಾಗಿ ಬಟ್ಟೆಯಿಂದ ಕವರ್ ಮಾಡಿ. ಈಗ ನಾನು ಕುಕ್ಕರ್ನಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಹಾಗೆಯೇ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಇದರಲ್ಲಿ ನಾವೇನು ಉಂಡೆ ಎಲ್ಲ ಹಾಕಿದ್ದ ಬೌಲ್ ಏನಿದೆಯಲ್ಲ ಅದನ್ನು ಇಲ್ಲಿ ಹಾಕಿ ಮೇಲಿಂದ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ಸೀಟಿ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೋಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ನಿಂದ. ಈಗ ಬಿಸಿ ಇರುವಾಗಲೇ ಇದನ್ನು ನಾವು
ಇದನ್ನು ಕೂಡ ನಾವು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಮ್ಮ ಕೈಯಿಂದ ನಾದಲಿಕ್ಕೆ ಆಗಲ್ಲ, ಬಿಸಿ ಇರುವಾಗಲೇ ಕೈಗೆ ಬಿಸಿ ತಾಗುತ್ತೆ. ಹೀಗಾಗಿ ಮತ್ತು ನೀರು ಹಚ್ಚಿನೂ ಕೂಡ, ನೀರು ಅಥವಾ ಎಣ್ಣೆಯನ್ನು ಕೂಡ ನಾವು ಹಚ್ಚಿ ನಾದಬಾರದು. ಎಣ್ಣೆ ಹಚ್ಚಿದ್ವಿ ಅಂದರೆ ನಾವು ಬಹಳ ದಿನಗಳವರೆಗೆ ಇದನ್ನು ಸ್ಟೋರ್ ಇಡಲಿಕ್ಕೆ ಆಗಲ್ಲ. ಯಾಕೆಂದರೆ ಅದು ಒಂಥರ ಕುಮುಟು ವಾಸನೆ ಬಂದಂಗೆ ಆಗುತ್ತೆ, ಸ್ಮೆಲ್ ಬರುತ್ತೆ. ಹೀಗಾಗಿ ನಾವು ಇದಕ್ಕೆ ಎಣ್ಣೆ ಹಚ್ದೇನೆ ಹೀಗೇನೆ ಮಾಡ್ಕೋಬೇಕಾಗತ್ತೆ. ಮತ್ತು ನೀರನ್ನು ಕೂಡ ಹಚ್ಚಬಾರ್ದು, ಹೆಚ್ಚು ನೀರು ಹಚ್ಚಬಾರ್ದು. ಸ್ವಲ್ಪ ಜಸ್ಟ್ ನಾವು ಕೈ ತಂಪು ಸ್ವಲ್ಪ ಮಾಡ್ಕೋಬಹುದು. ಆದ್ರೂ ನಮಗೆ ಇದು ನಾದಲಿಕ್ಕೆ ಆಗಲ್ಲ ಬಿಸಿ ಇರೋದ್ರಿಂದ. ಈ ರೀತಿಯಾಗಿ ಮೆಷರ್ ತೊಗೊಂಡು ನೀವು ಮ್ಯಾಶ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಾನಿಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. ನಿಮ್ಮ ಹತ್ರ ಮೆಷರ್ ಇಲ್ಲ ಅಂದರೆ ಈ ಥರ ಗ್ಲಾಸ್ ತೊಗೊಂಡು ಕೂಡ ನೀವು ಗ್ಲಾಸ್ನಿಂದನೂ ಕೂಡ ಮ್ಯಾಶ್ ಮಾಡ್ಕೋಬಹುದು. ಇವಾಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಈ ಹಿಟ್ಟು ಏನಿದೆಯಲ್ಲ ಎಲ್ಲ ಒಂದು ಕಡೆ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಕೈಗೆ ಸ್ವಲ್ಪನೇ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಏನು ಮಾಡಬೇಕಂದ್ರೆ, ನಮಗೆ ಎಷ್ಟು ಹಿಟ್ಟು ಬೇಕು ನೋಡಿ, ಸ್ವಲ್ಪನೇ ಇದರಿಂದ ಕಾಲು ಭಾಗದಷ್ಟು ನಾವು ಹಿಟ್ಟು ತಗೊಂಡು ಇದರಲ್ಲಿ ನಾವು ಎಷ್ಟು ನಮಗೆ ಬೇಕಾದ ಆಕಾರದಲ್ಲಿ ನಾವು ಉಳ್ಳಿಗಳನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಹಪ್ಪಳ ಮಾಡಲಿಕ್ಕೆ ನಿಮ್ಗೆ ದೊಡ್ಡ ಹಪ್ಪಳ ಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದು ಬೇಕಂದರೆ ಚಿಕ್ಕದನ್ನು ಕೂಡ ಮಾಡ್ಕೋಬಹುದು. ಈಗ ಉಳಿದಿರೋ ಹಿಟ್ಟನ್ನು ನಾನು ಮತ್ತೆ ಅದೇ ಬಟ್ಟೆಯಲ್ಲಿ ಹಾಕಿ ಇದನ್ನು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಯಾಕೆಂದರೆ ಕುಕ್ಕರ್ ಬಿಸಿ ಇರೋದ್ರಿಂದ ನೀರು ಕೂಡ ಅದರಲ್ಲಿ ಇದೆ. ಇದು ಬಿಸಿ ಹಾಗೆ ಇರುತ್ತೆ. ನಾವು ಬಿಸಿ ಇರುವಾಗಲೇ ಮಾಡಿದರೆ ಬೇಗ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ತಣ್ಣಗಾದ ಮೇಲೆ ಅಷ್ಟು ಸರಿ ಆಗಲ್ಲ ಹಪ್ಪಳ ಮಾಡಲಿಕ್ಕೆ. ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ನಾವು ಉಳ್ಳಿಗಳನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ದೊಡ್ಡದು ಬೇಕೆಂದರೆ ದೊಡ್ಡದು, ಚಿಕ್ಕದು ಬೇಕೆಂದರೆ ಚಿಕ್ಕದನ್ನು ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಉಳ್ಳಿಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ರೆಡಿ ಮಾಡಿದ್ದೀನಿ. ಈ ರೀತಿಯಾಗಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಇವಾಗ ಇದೇ ರೀತಿ ಎಲ್ಲ ಉಳ್ಳಿಗಳನ್ನು ಮಾಡಿ ನಾವು ಇಟ್ಕೊಳ್ಳೋಣ. ಇವಾಗ ಈ ಮಾಡಿರುವಂಥ ಉಳ್ಳಿಗಳನ್ನು ನಾವು ಏನು ಮಾಡಬೇಕಂದ್ರೆ ಹಾಗೆ ಓಪನ್ ಆಗಿ ಇಡಬಾರ್ದು. ಒಂದು ಡಬ್ಬದಲ್ಲಿ ಹಾಕಿ ನಾವು ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಇಡಬೇಕು. ಯಾಕೆಂದರೆ ಗಾಳಿಗೆ ಅದು ಒಣಗದಂಗೆ ಆಗುತ್ತೆ. ಆವಾಗ ಕೂಡ ನಮಗೆ ಹಪ್ಪಳ ಮಾಡಲಿಕ್ಕೆ ಸರಿ ಆಗಲ್ಲ. ಪ್ರತಿಯೊಂದು ನಾನು ಟಿಪ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಈಗ ಇಲ್ಲಿ ನಾನು ನೋಡಿ ಪ್ಲಾಸ್ಟಿಕ್ ಹಾಳೆ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಹಾಳೆಗೆ ಒಂದೇ ಒಂದು ಹನಿಯಷ್ಟು ಎಣ್ಣೆ ತೊಗೊಂಡು ಸ್ವಲ್ಪ ಹಚ್ಕೊಳ್ಳಿ. ಅಂದರೆ ಒಂದೇ ಸಲ ಹಚ್ಕೊಳ್ಳಿ, ಮತ್ತು ಪದೇ ನೀವು ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ. ಒಂದೇ ಸಲ ಹಚ್ಚಿದರೆ ಸಾಕು. ಈಗ ಇದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಕೊಂಡು ಮೇಲಿಂದ ಏನು ಪ್ಲಾಸ್ಟಿಕ್ ಹಾಳೆ ಇಡ್ತೀವಲ್ಲ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಪ್ಲೇಟನ್ನು ಇಟ್ಟು ಪ್ರೆಸ್ ಮಾಡಿ. ನಿಮಗೆ ತೆಳುವಾಗಿ ಬೇಕು ಅಂದರೆ ನಾನು ಕೈಯಿಂದ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕೈಯಿಂದನೂ ಕೂಡ ನೀವು ಮಾಡಿಕೊಂಡು ಹಪ್ಪಳನ ಮಾಡ್ಕೋಬಹುದು. ಇಲ್ಲ ನೀವು ನೋಡಿ, ಹಪ್ಪಳದ ಮಷಿನ್ ಇರುತ್ತೆ, ಆ ಮಷಿನ್ನಲ್ಲಿನೂ ಕೂಡ ನೀವು ಹಪ್ಪಳ ಮಾಡ್ಕೋಬೋದು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಹಪ್ಪಳ ಮಾಡೋ ಮಷಿನ್ ಇಲ್ಲಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾನು ಒಂದು ಪೇಪರ್ ಕೆಳಗಡೆ ಇಟ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಹಾಳೆ ಇಟ್ಕೊಂಡಿದ್ದೀನಿ. ಮೇಲಿಂದ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಇಲ್ಲಿ ಹಪ್ಪಳ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಹಪ್ಪಳ ಆಗಿದೆ ನೋಡಿ, ರೌಂಡಾಗಿ ಎಷ್ಟೊಂದು ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ. ಒಂದು ಚೂರು ಕೂಡ ಸುತ್ತಲೂ ಸೀಳಿಲ್ಲ, ಏನಿಲ್ಲ. ಮತ್ತು ನೋಡಿ, ಈಗ ಇದನ್ನು ನಾವು ಒಂದು ಬಟ್ಟೆ ಮೇಲೆ ಇದನ್ನು ನೀವು ನೆರಳಲ್ಲಿನೂ ಕೂಡ ಒಣಗಿಸ್ಕೋಬಹುದು. ನಾನಿಲ್ಲಿ ರಾತ್ರಿ ಆಗಿದೆ, ರಾತ್ರಿನೇ ನಾನು ಇದನ್ನು ಮಾಡಿದ್ದೀನಿ. ಇವಾಗ ರಾತ್ರಿ 10 ಗಂಟೆ ಆಗಿದೆ ನಾನು ಇದು ಮಾಡಲಿಕ್ಕೆ. ಫ್ಯಾನ್ ಕೆಳಗಡೆ ನಾನು ಟೇಬಲ್ ಮೇಲೆ ಇದನ್ನು ಹಾಕಿದ್ದೀನಿ ಎಲ್ಲ ಹಪ್ಪಳನೂ. ಮಾರನೇ ದಿನ ಇದನ್ನು ನಾವು ಬಿಸಿಲಿಗೆ ಹಾಕಿ 1-2 ದಿನ ಚೆನ್ನಾಗಿ ಬಿಸಿಲಿತ್ತಂದರೆ ಒಂದೇ ದಿನದಲ್ಲಿ ಒಣಗುತ್ತೆ. ಇಲ್ಲ ಅಂದರೆ 2 ದಿನ ನೀವು ಒಣಗಿಸ್ಕೋಬಹುದು. ನಾನಿಲ್ಲಿ 1 ದಿನನೇ ಒಣಗಿಸಿದ್ದೀನಿ, ಆದ್ರೂ ಎಷ್ಟು ಚೆನ್ನಾಗಿ ಒಣಗಿದೆ. ಆದ್ರೂ 2 ದಿನ ಒಣಗಿಸೋದು ಒಳ್ಳೆಯದು. ಅಂದರೆ ನಾವು ಸ್ಟೋರ್ ಮಾಡಿರ್ತೀವಿ ವರ್ಷಗಟ್ಟಲೆ, ಹೀಗಾಗಿ ಚೆನ್ನಾಗಿ ಒಣಗಿಸಿನೇ ಇಡಬೇಕು. ನಾನು 1 ದಿನ ಒಣಗಿಸಿದ ನಂತರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಂದು ದಿನ ನಾನು ಇದನ್ನು ಒಣಗಿಸ್ತೀನಿ. ಈಗ ಇದನ್ನು ನೋಡಿ, ಒಂದು ಚಿಕ್ಕ ಪೀಸನಲ್ಲಿ ಎಣ್ಣೆಯಲ್ಲಿ ಹಾಕಿದ್ದೀನಿ. ಎಣ್ಣೆಯಲ್ಲಿ ಹಪ್ಪಳ ಕರಿಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟೊಂದು ಚೆನ್ನಾಗಿ ಅರಳ್ತಾ ಇದೆ ನೋಡಿ, ಮತ್ತು ಎಷ್ಟು ದೊಡ್ಡದಾಗಿದೆ. ಈಗ ಹಪ್ಪಳ ಹಾಕಿ ನಾವು ಕರಿಯೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಹಪ್ಪಳವನ್ನು ಕರಿಬೇಕು. ನಾಲ್ಕು ಪಟ್ಟು ಅರಳುವಂಥ ಅಕ್ಕಿ ಹಪ್ಪಳ ಇಲ್ಲಿ ರೆಡಿಯಾಗಿದೆ.
ಕ್ರಿಸ್ಪಿಯಾಗಿ ಪೊಳ್ಳಾಗಿ ಹಗೂರಾಗಿ ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ ಇಲ್ಲಿ ಹಪ್ಪಳ. ಇವಾಗ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಮುರಿದು ನೋಡಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.